ಮಂಗಳೂರಿನ ಹೊಸ ಡಿಸಿ ಕಚೇರಿ ಮುಂದೆ ನರಕ ದರ್ಶನ. ನಿಮಗೆ ನರಕ ಎಲ್ಲಿದೆ, ನರಕ ಯಾವ ರೀತಿ ಇದೆ ಅಂತಂದ್ರೆ ನೀವು ಮಂಗಳೂರಿನ ಹೊಸ ಡಿಸಿ ಕಚೇರಿ ಏನಿದೆ ಅಲ್ಲಿ ಹೋದ್ರೆ ಸಾಕು, ನರಕ ಯಾವ ರೀತಿ ಇರುತ್ತೆ ಅಂತ ನರಕ ದರ್ಶನ ಆಗುತ್ತೆ ನಿಮ್ಗೆ. ಇದು ಪ್ರಜಾಸೌಧವೋ ಅಥವಾ ಗಬ್ಬು ಸೌಧವೋ ಗೊತ್ತಿಲ್ಲ. ಡಿಸಿ ಕಚೇರಿ ಮುಂಭಾಗವೇ ಗಬ್ಬು ನಾರ್ತಾ ಇದೆ. ರಸ್ತೆಯಲ್ಲೇ ಸೃಷ್ಟಿಯಾಗಿದೆ ಚರಂಡಿ, ಸ್ವಿಮ್ಮಿಂಗ್ ಪೂಲ್. ಎಲ್ಲರೂ ಫೂಲ್ ಆಗ್ತಾ ಇದ್ದಾರೆ ಅಷ್ಟೇ. ಮಂಗಳೂರು ಪ್ರಜಾಸೌಧದ ಮುಂದೆ ಚರಂಡಿ ನೀರಿನ ಪ್ರವಾಹ. ಸ್ಮಾರ್ಟ್ ಸಿಟಿಯ ಅಸಲಿ ಬಣ್ಣ ಈಗ ಬಯಲಾಗಿದೆ. ಇದನ್ನ ನಾವು ಸ್ಮಾರ್ಟ್ ಸಿಟಿ ಅಂತ ಕರಿಬೇಕು. ಇದು ಫ್ರೀಡಂ ಟಿವಿ ಎಕ್ಸ್ಕ್ಲೂಸಿವ್ ರಿಪೋರ್ಟ್. ಮಂಗಳೂರಿನ ಹೊಸ ಡಿಸಿ ಕಚೇರಿ ಮುಂದೆ ನರಕ ದರ್ಶನ. ನರಕ ಹೆಂಗಿದೆ ಅಂತ ನೀವೇನಾದ್ರೂ ಯೋಚನೆ ಮಾಡ್ತಾ ಇದ್ರೆ ನೀವು ಒಮ್ಮೆ ಏನಾದ್ರೂ ಮಂಗಳೂರಿನ ಹೊಸ ಡಿಸಿ ಕಚೇರಿಗೆ ಹೋಗಿ ಬಂದ್ರೆ ಗೊತ್ತಾಗುತ್ತೆ ನರಕ ಯಾವ ರೀತಿ ಇದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಡಿಸಿ ಕಚೇರಿ ಮುಂದೆನೆ ಈ ರೀತಿ ಇದೆ ಅಂತ ಅಂದ್ರೆ ಇನ್ನ ಜನರ ಜೀವನ ಏನಾಗಬಹುದು? Please take care, sir. Please take care. ನಮ್ಮ ಮಾರಿ ಊರಿನ ಮರ್ಯಾದೆ ಪ್ರಶ್ನೆ. I'll show you an irony now. ನಿಮಗೆ ಒಂದು ಒಳ್ಳೆ ಕಾಮಿಡಿ ತೋರಿಸ್ತೇನೆ. ಸೈಕಲ್ ಇಟ್ಕೊಂಡ್ರು ನಾನು ಫುಟ್ಪಾತ್ ಅಲ್ಲಿ ಯಾಕೆ ದುಡ್ಕೊಂಡು ಹೋಗ್ತಾ ಇದ್ದೇನೆ ಗೊತ್ತಾ? ಐ ಆಮ್ ರೈಟ್ ಇನ್ ಫ್ರಂಟ್ ಆಫ್ DC office, new DC office, and exactly in front of the office there is drainage water. Absolute carnage, man. See all the drainage enche overflow. I don't know when it started happening. Hey, Pasura, you go to lunch. Exactly opposite to Prajasauda. They go fix ಮಾಡಿ ಮಾರೆ. What is this? Sir, please fix ಮಾಡಿ. ನಿಮ್ಮ ಆಫೀಸ್ ಎದುರೇ ಉಂಟು. ಎಸ್ ಕುರಿತು ಮಾತನಾಡಲಿಕ್ಕೆ ಸ್ಥಳೀಯರಾದಂತಹ ಅತುಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್, ಮಂಗಳೂರಿನ ಹೊಸ ಡಿಸಿ ಕಚೇರಿ ಏನಾದ್ರು ನಾವು ನೋಡ್ಲಿಕ್ಕೆ ಅಥವಾ ಆ ಒಂದು ರಸ್ತೆಯಲ್ಲಿ ಏನಾದ್ರೂ ಹೋದ್ರೆ ನರಕ ಹೆಂಗಿರುತ್ತೆ ಅನ್ನೋದನ್ನ ಅಲ್ಲಿ ನೋಡಬಹುದು. ಆ ಪರಿಸ್ಥಿತಿಯಲ್ಲಿದೆ. ಏನ್ ಹೇಳ್ತೀರಾ ಸರ್, ಯಾವಾಗಿಂದ ಇವತ್ತು ಸಮಸ್ಯೆ ಇದೆ? ನಾನು ಅದನ್ನ ನೋಡಿದ್ದೆ ಇವತ್ತು ಬೆಳಿಗ್ಗೆ. ನಾನಂದ್ರೆ ಸೈಕ್ಲಿಂಗ್ ಹೋಗಿದ್ದೆ. ಸೈಕ್ಲಿಂಗ್ ಮಾಡುವಾಗ ಇದು ನೋಡಿ ವಿಡಿಯೋ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದ್ದೆ. ಸೊ ಅದನ್ನ ನೋಡಿ ಆ ಪರಿಸರದವರೇ ಕಮೆಂಟ್ ಮಾಡಿದ್ರು, ಇದು ನಿನ್ನೆ ಮಧ್ಯಾಹ್ನದಿಂದ ಶುರು ಆಗಿದ್ದಂತೆ. ನಾನ್ ನೋಡಿದ್ ಇವತ್ತು ಬೆಳಿಗ್ಗೆ, ಬಟ್ ಅಲ್ಲಿ ಪರಿಸರದವರು ಒಬ್ರು ಕಮೆಂಟ್ ಮಾಡಿ ಹೇಳಿದ್ರು ನಿನ್ನೆ ಮಧ್ಯಾಹ್ನ ಶುರು ಆಗಿದ್ದು ಅಂತ. ಸೊ ಅದೇ ಸಮಸ್ಯೆ ನೋಡಿ. ಅಲ್ಲಿ ಆ ವಿಡಿಯೋದಲ್ಲಿ ನೀವು ನೋಡಿರ್ಬೋದು, ಈ ಕಾರ್ಗಳಿಗೆಲ್ಲ ಯಾವ ನೀರು ಎಂತ ನೀರು ಗೊತ್ತಿಲ್ಲ, ಅವರು ಪಾಸ್ ಹೋಗ್ತಾರೆ, ಅದು ನೀರು ಸ್ಪ್ಲಾಶ್ ಆಗ್ತದೆ ಜನಗಳ ಮೇಲೆ ಮತ್ತೆ ಟೂ ವೀಲರ್ ಅಲ್ಲಿ ಹೋಗೋವರಿಗೆ. ಸೊ ಆತರ ಡ್ರೈನೇಜ್ ಓವರ್ಫ್ಲೋ ಆಗುವಾಗ ನಮ್ಮ ಸಿಟಿ ಅವರು ಆದಷ್ಟು ಬೇಗ ಸಮಸ್ಯೆಯನ್ನು ಫಿಕ್ಸ್ ಮಾಡ್ಬೇಕು, ಎಸ್ಪೆಷಲಿ ಡ್ರೈನೇಜ್. ಬಟ್ ನಮ್ಮ ಊರಲ್ಲಿ ಆಲ್ಮೋಸ್ಟ್ 2 ರಿಂದ 3 ದಿನ ತಗೊಳ್ತಾರೆ. ಸೊ ಇಂಥ ವಿಷಯ ಎಲ್ಲ ಬೇಗ ಫಿಕ್ಸ್ ಮಾಡ್ಬೇಕು. ಸೊ ನಮ್ಮ ಕೋರಿಕೆ ಅದೇ, ನಾವು ಕಂಪ್ಲೇಂಟ್ ಅಂತ ಮಾಡುದಲ್ಲ. ಸೊ ಜನರಿಗೆ ಉಪದ್ರ ಆಗಬಾರ್ದು ಯಾವತ್ತು. ಸೊ ಇಂಥ ವಿಷಯಗಳೆಲ್ಲ ಅವರು ಆದಷ್ಟು ಬೇಗ ಫಿಕ್ಸ್ ಮಾಡ್ಬೇಕು ಅಂತ ನಮ್ದೊಂದು ರಿಕ್ವೆಸ್ಟ್ ಅಷ್ಟೇ. ಸರ್, ಈಗ ನಿನ್ನೆ ಮಧ್ಯಾಹ್ನದಿಂದ ಈ ಒಂದು ಸಮಸ್ಯೆ ಇದೆ ಅಂತಂದ್ರೆ ಅಲ್ಲಿ ಓಡಾಡ್ತಿರುವಂತ ಅಧಿಕಾರಿಗಳಿಗೂ ಕೂಡ ಇದು ಗೊತ್ತಾಗ್ತಾ ಇಲ್ವಾ ಅಂತ? ಎಕ್ಸಾಕ್ಟ್ಲಿ, ಅದೇ ಐದನೇ ಅಲ್ವಾ. ಯಾಕಂದ್ರೆ ನನ್ಗೆ ಗೊತ್ತಿರ್ಲಿಲ್ಲ ಇದು ಯಾವ ಶುರು ಆಗಿದೆ ಅಂತ. ನಾನು ಆ ಪರಿಸರದಲ್ಲಿ ಇರೋನಲ್ಲ, ಅದು ಮಂಗಳೂರಿಂದ ಸ್ವಲ್ಪ ಹೊರಗಾಗ್ತದೆ. ಬಟ್ ನಂಗೆ ತಿಳಿದಿರೋ ಪ್ರಕಾರ ನಿನ್ನೆ ಮಧ್ಯಾಹ್ನದಿಂದ ಆಗಿದೆ. ಸೊ ಅಲ್ಲಿ ಅಧಿಕಾರಿಗಳು ಯಾಕೆ ನೋಡ್ಲಿಲ್ಲ, ಮತ್ತೆ ಅಷ್ಟೆಲ್ಲ ಜನ ಓಡಾಡ್ತಾರೆ. DC ಆಫೀಸ್ ಅಂದ್ರೆ ಎಷ್ಟೋ ಜನ ಬರ್ತಾರೆ ದಿನಕ್ಕೆ. ಅವ್ರು ಯಾರು ಕಂಪ್ಲೇಂಟ್ ಮಾಡಿಲ್ವಾ ಗೊತ್ತಿಲ್ಲ ನನಗೆ. ಬಟ್ ನೋ ಆಕ್ಷನ್ ವಾಸ್ ಟೇಕನ್. ಬಟ್ ಈಗ ಯಾರೋ ಮೆಸೇಜ್ ಮಾಡಿ ಹೇಳಿದ್ರು ನಂಗೆ ಈಗ ಫಿಕ್ಸ್ ಆಗಿದೆ ಅಂತೆ. ಅದೊಂದು ಒಳ್ಳೆ ವಿಷಯ. ಬಟ್ ಅಷ್ಟು ಡಿಲೇ ಎಲ್ಲ ಆಗ್ಬಾರ್ದು. ಇಂಥ ವಿಷಯ ಎಲ್ಲ ಕೂಡಲೇ ಫಿಕ್ಸ್ ಆಗ್ಬೇಕು. ಸರ್, ಈಗ ಒಂದು ವೇಳೆ ಏನಾದ್ರೂ ಈಗ ಅಕ್ಕಪಕ್ಕದಲ್ಲಿ ಅಲ್ಲಿ ನಡ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಯಾವ್ದಾದ್ರು ಒಂದು ಕಾರ್ ಹೋಯ್ತು ಅಥವಾ ಬೈಕ್ ಹೋಯ್ತು ಅಂತಂದ್ರೆ ಆ ಒಂದು ನೀರು ಅಲ್ಲಿ ಹೋಗ್ತಾ ಇರೋರ್ ಮೇಲೂ ಬೀಳುತ್ತೆ. ಅದು ಆರೋಗ್ಯದ ಮೇಲೆ ಕೂಡ ಎಫೆಕ್ಟ್ ಆಗುತ್ತೆ. ಯಾಕೆಂತಂದ್ರೆ ಅದು ಯಾವ ನೀರಂತ ಗೊತ್ತಿಲ್ಲ, ಅಲ್ಲಿ ಡ್ರೈನೇಜ್ ವಾಟರ್ ಅಥವಾ ಏನ್ ನೀರು ಅನ್ನೋದು ಕೂಡ ಗೊತ್ತಿರೋದಿಲ್ವಲ್ಲ. ಕರೆಕ್ಟ್ ಮ್ಯಾಮ್, ನೀವ್ ಹೇಳಿದ್ ಕರೆಕ್ಟ್. ಪ್ರಾಬ್ಲಮ್ ಅದೇ. ಅಟ್ ಲೀಸ್ಟ್ ಒಂದು ಬೋರ್ಡ್ ಆಗುವ ವಿಷಯಗಳೇ ಇಲ್ಲ, ಒಂದು ಏನು ಅಲ್ಲಿ ಸೈನ್ ಇರಲಿಲ್ಲ, ಇದು ಡ್ರೈನೇಜ್ ನೀರು ನಿಧಾನ ಹೋಗಿ ಏನು ಇಲ್ಲ ಅಂತ ವ್ಯವಸ್ಥೆ ಎಲ್ಲ ಬರಬೇಕು. ಸ್ಮಾರ್ಟ್ ಸಿಟಿ ಹೇಳಿದ್ಮೇಲೆ ಸ್ವಲ್ಪ ಸ್ಮಾರ್ಟ್ನೆಸ್ ತೋರಿಸ್ಬೇಕಲ್ವಾ. ಸೊ ಅಲ್ಲಿ ಒಂದು ಬೋರ್ಡ್ ಹಾಕುದು, ಫಾರ್ ಎಕ್ಸಾಂಪಲ್ ಡ್ರೈನೇಜ್ ನೀರು ಹೋಗ್ತಾ ಇದೆ ನಿಧಾನವಾಗಿ ಚಲಿಸಿ ಅಂತ. ಅಟ್ಲೀಸ್ಟ್ ಏನು ಇಲ್ಲ ಅಲ್ಲಿ, ನಥಿಂಗ್. ಸೊ ಈ ತರ ಸಮಸ್ಯೆಗಳೆಲ್ಲ ತುಂಬಾ ಆಗ್ತಾ ಇರ್ತದೆ. ಬಟ್ ಫಿಕ್ಸ್ ಮಾಡ್ಲಿಕ್ಕೆ ಅವ್ರ ಟೈಮ್ ತಗೊಳ್ತಾರೆ, ಅದೇ ಪ್ರಾಬ್ಲಮ್. ಸರ್, ಸ್ಮಾರ್ಟ್ ಸಿಟಿ ಅಂತ ಏನ್ ಹೇಳ್ತೀವಿ, ಒಂದು ಸ್ಮಾರ್ಟ್ ಸಿಟಿ ಹೆಸರನ್ನ ಹಾಳು ಮಾಡೋದಕ್ಕೆ ಹೊರಟಿದ್ದಾರಂತ ಅಧಿಕಾರಿಗಳು. ಈಗ ಇಷ್ಟು ಒಂದು ದಿನ ಬೇಕು ಅದನ್ನ ಫಿಕ್ಸ್ ಮಾಡೋದಕ್ಕೆ ಅಂತಂದ್ರೆ ಅದು ಕೂಡ ಈ ಸುದ್ದಿ ಆದ ನಂತರ ಫಿಕ್ಸ್ ಮಾಡ್ಲಿಕ್ಕೆ ಹೋಗ್ತಾರೆ ಅಂತಂದ್ರೆ ಅಲ್ಲಿವರೆಗೂ ಅವ್ರಿಗೆ ಯಾವ್ದಾದ್ರು ಹೇಳೋದ್ರಷ್ಟೇ ಕೆಲಸ ಮಾಡೋದು ಹಾಗಾದ್ರೆ? ಲುಕ್ಸ್ ಲೈಕ್ ಇಟ್. ಅದ್ರ ಬಗ್ಗೆ ನಂಗೆ ಕಮೆಂಟ್ ಮಾಡ್ಲಿಕ್ಕೆ ಇಷ್ಟ ಇಲ್ಲ. ಬಟ್ ಐ ಥಿಂಕ್ ನೋಡಿ, ಅವರು ರೆಸ್ಪಾನ್ಸಿಬಲ್, ಸಂಬಡಿ ಹ್ಯಾಸ್ ಟು ಬಿ ಅಕೌಂಟೇಬಲ್. ಇಂಥ ಸಮಸ್ಯೆಗೆಲ್ಲ ನಾವು ಹೇಳಿ ಅದನ್ನ ಫಿಕ್ಸ್ ಮಾಡಿಸಿ, ಬಿಕಾಸ್ ದೇ ಒನ್ ದ ಸಿಟಿ. ಅವ್ರ ಹತ್ರ ಬಜೆಟ್ ಉಂಟು, ಎಲ್ಲ ಉಂಟು. ಎಲ್ಲೆಲ್ಲಿ ಸಮಸ್ಯೆಗಳಂತ ಉಂಟ ನೋಡಿ ಅವರೇ ಪರಿಹಾರ ಹುಡುಕ್ಬೇಕು. ಅದು ಬಿಟ್ಟು ನಾವು ಹೇಳಿ ಅದನ್ನ ಮಾಡಿಸ್ಬೇಕು. ದಟ್ ಇಸ್ ನಾಟ್ ದ ರೈಟ್ ವೇ. ಸೊ ದಟ್ ಹ್ಯಾಸ್ ಟು ಚೇಂಜ್. ಯಾವ ಚೇಂಜ್ ಆಗ್ತದೆ ಗೊತ್ತಿಲ್ಲ, ಬಟ್ ವಿಲ್ ವೇಟ್ ಅಂಡ್ ಸಿ. ಓಕೆ ಸರ್, ಥ್ಯಾಂಕ್ ಯು ಸರ್, ಫ್ರೀಡಂ ಟಿವಿ ಜೊತೆ ಮಾತನಾಡಿದ್ಕೆ.
ಎಸ್, ಮಂಗಳೂರಿನ ಹೊಸ ಡಿಸಿ ಕಚೇರಿ ಮುಂದೆ ಈಗ ನರಕ ದರ್ಶನ ಅಂತ ಹೇಳ್ಬೋದು. ಇದು ಪ್ರಜಾಸೌಧವೋ ಅಥವಾ ಗಬ್ಬು ಸೌಧವೋ ಗೊತ್ತಾಗ್ಲಿಲ್ಲ. ಕೋಟಿ ಕೋಟಿ ವೆಚ್ಚದ ಸೌಧಕ್ಕೆ ಗಬ್ಬು ನಾರುವ ಸ್ವಾಗತ. ಮೂಗು ಮುಚ್ಚಿಕೊಂಡೇ ಸೌಧಕ್ಕೆ ಬರಬೇಕಾದಂತಹ ದುಸ್ಥಿತಿ. ಗಬ್ಬು ನಾರುವ ರಸ್ತೆಯಲ್ಲಿ ಜನರ ಪರದಾಟ. ಮಂಗಳೂರಿನ ಜನರೇ ರಸ್ತೆಗೆ ಇಳಿಯುವ ಮುನ್ನ ಯೋಚಿಸಿ ನೀವು. ಡಿಸಿ ಕಚೇರಿ ಮುಂದೆಯೇ ಈ ಅವ್ಯವಸ್ಥೆ, ಆಡಳಿತ ವ್ಯವಸ್ಥೆ ನಿದ್ರೆ ಮಾಡ್ತಾ ಇದ್ಯಾ? ಅಧಿಕಾರಿಗಳೇ, ಈ ಕೊಳಕು ನೀರು ನಿಮ್ಗೆ ಕಾಣಿಸ್ತಾ ಇಲ್ವಾ? ಇಲ್ಲ ಕಂಡು ಕೂಡ ಕಾಣದಂತಿದ್ದೀರಾ? ಅಧಿಕಾರಿಗಳೇ ಮೂಗು ಮುಚ್ಚಿಕೊಂಡು ಆಡಳಿತವನ್ನ ನಡೆಸ್ತಾ ಇದ್ದೀಯಾ? ಜನರ ತೆರಿಗೆ ಹಣ ನೀರ್ನಲ್ಲಿ ಹೋಯ್ತು. ಏನ್ ಕೆಲಸ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಅನ್ನೋದು ಗೊತ್ತಾಗ್ತಾ ಇಲ್ಲ. ಇಷ್ಟರ ಮಟ್ಟಿಗೆ ಗಬ್ಬೆದ್ದು ನಾರ್ತಾ ಇದೆ. ಈ ಕ್ಲೀನ್ ಮಾಡಿದ್ದೀರಾ? ಒಂದು ದಿನ ಬೇಕಾ ನಿಮಗೆ? ಆ ಒಂದು ರಸ್ತೆಯನ್ನ ಕ್ಲೀನ್ ಮಾಡ್ಲಿಕ್ಕೆ ಅಥವಾ ಅಲ್ಲಿ ಡ್ರೈನೇಜ್ ಸಮಸ್ಯೆ ಏನಿದೆ ಅದನ್ನ ಕ್ಲಿಯರ್ ಮಾಡ್ಲಿಕ್ಕೆ ಒಂದು ದಿನ ಬೇಕು. ದಿನ ಬೆಳಗಾದ್ರೆ ಸಾವಿರಾರು ವಾಹನಗಳಲ್ಲಿ ಓಡಾಡುತ್ತೆ, ಜೊತೆಗೆ ಸಾವಿರಾರು ಜನ ಓಡಾಡ್ತಾ ಇರ್ತಾರೆ. ಅಂತಹ ರಸ್ತೆಯಲ್ಲಿ ಈ ರೀತಿ ಅವ್ಯವಸ್ಥೆ ಆಗಾರ ಆಗ್ಬಿಟ್ರೆ ಅದು ಎಲ್ಲೂ ಕೂಡ ಅಲ್ಲ. ಡಿಸಿ ಕಚೇರಿಯ ಮುಂಭಾಗ ಈ ರೀತಿ ಆಗಿದೆ ಅಂತಂದ್ರೆ ಯಾಕೆ ಇಷ್ಟೊಂದು ಕೇರ್ಲೆಸ್ ಮಾಡ್ತಾ ಇದ್ದಾರೆ? ಆ ಒಂದು ಕೋಟಿ ಕೋಟಿ ದುಡ್ಡನ್ನ ಖರ್ಚು ಮಾಡಿ ಒಂದು ಸೌಧವನ್ನು ನಿರ್ಮಾಣ ಮಾಡ್ತಾರೆ. ಆ ಒಂದು ಸೌಧದ ಸುತ್ತಮುತ್ತ ನಿಮ್ಗೆ ಕ್ಲೀನ್ ಆಗಿ ಇಟ್ಕೊಳಕ್ ಆಗ್ಲಿಲ್ಲ ಅಂತಂದ್ರೆ ಇನ್ ಯಾವ ರೀತಿ ಅಧಿಕಾರವನ್ನ ನಡೆಸ್ತಾ ಇದ್ದೀರಾ? ಅಧಿಕಾರಿಗಳು ಈ ಒಂದು ಪ್ರಶ್ನೆಗೆ ಉತ್ತರವನ್ನ ಕೊಡ್ಬೇಕಾಗುತ್ತೆ. ಅಲ್ಲಿ ಜನರು ಓಡಾಡುವಂತ ಸಂದರ್ಭದಲ್ಲಿ ಮೂಗು ಮುಚ್ಕೊಂಡು ಹೋಗಬೇಕು. ಹಂಗೆ ಅಂತೂ ಹೋಗ್ಲಿಕ್ಕೆ ಸಾಧ್ಯ ಆಗಲ್ಲ ಬಿಡಿ. ಜನರ ಜೊತೆ ನೀವು ಕೂಡ ಹಂಗೆ ಓಡಾಡ್ತಿದ್ದೀರಾ ಅನ್ಸುತ್ತೆ. ಮೂಗು ಮುಚ್ಕೊಂಡು ಓಡಾಡ್ತಾ ಇದ್ದೀರಾ. ಬೇರೆ ಆಪ್ಷನ್ ಇಲ್ವಲ್ಲ? ಅದನ್ನ ಕ್ಲೀನ್ ಮಾಡಿಸ್ಲಿಕ್ಕೆ ನಿಮ್ಗೆ ಮನಸ್ಸು ಬರ್ತಾ ಇಲ್ಲ. ಕ್ಲೀನ್ ಮಾಡಿಸ್ಬೇಕು ಅಥವಾ ಅಲ್ಲಿ ಏನ್ ಪ್ರಾಬ್ಲಮ್ ಇದೆ ಅದನ್ನ ಸಾಲ್ವ್ ಮಾಡ್ಬೇಕು ಅನ್ನೋದು ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಯಾರಾದ್ರೂ ಒಬ್ರು ಬಂದು ನಿಮ್ಗೆ ಹೇಳಬೇಕು, ಇಲ್ಲ ಈ ರೀತಿ ಸಮಸ್ಯೆ ಆಗಿದೆ, ಈ ಒಂದು ಸಮಸ್ಯೆನ ನೀವು ಸಾಲ್ವ್ ಮಾಡಿ ಅಂತ ಹೇಳಬೇಕು. ಅದು ಕೂಡ ನಿಮ್ಮ ಕಚೇರಿಯ ಮುಂದೆಯೇ ಈ ರೀತಿ ಸಮಸ್ಯೆ ಆಗಿದೆ ಅಂತ ಬಂದು ಜನ ಹೇಳೋವರೆಗೂ ಕೂಡ ಸರಿಪಡಿಸ್ಲಿಕ್ಕೆ ನಿಮಗೆ ಮನಸ್ಸಾಗಲ್ಲ ಅನ್ಸುತ್ತೆ. ಜನರ ತೆರಿಗೆ ಹಣ ನೀರ್ನಾಗ ಹೋಗ್ತಾ ಇದೆ, ಚರಂಡಿ ನೀರು ರಸ್ತೆಗೆ ಬರ್ತಾ ಇದೆ. ಇಷ್ಟೆಲ್ಲ ಆದ್ರೂ ಕೂಡ ನಮ್ಮ ಅಧಿಕಾರಿಗಳು ಮಾತ್ರ ಗಾಢ ನಿದ್ರೆಯಲ್ಲಿ ಇರ್ತಾರೆ. ಅವ್ರಿಗೇನು ಆಗ್ಬೇಕಾಗಿಲ್ಲ ಇದರಿಂದ. ಯಾರಿಗೇನಾದ್ರೂ ಪ್ರಾಬ್ಲಮ್ ಇಲ್ಲ. ಅದಂತೂ ಕಂಪ್ಲೀಟ್ ಈಗ ಪ್ರಜಾಸೌಧ ಅಂತ ಕರೀಲಿಕ್ಕೆ ಆಗಲ್ಲ ಬಿಡಿ, ಗಬ್ಬು ಸೌಧ ಅಂತ ಕರಿಬೇಕು ಅಂತಹ ಪರಿಸ್ಥಿತಿ. ಸದ್ಯಕ್ಕೇನೋ ಕ್ಲೀನ್ ಮಾಡಿದ್ದಾರೆ. ಅದೇ ಯಾರು ಒಬ್ರು ಹೋಗಿ ಬುದ್ಧಿ ಹೇಳ್ಬೇಕು, ನೋಡಿ ಸ್ವಾಮಿ ನಿಮ್ಮ ಕಚೇರಿ ಮುಂದೆ ಹಿಂಗಾಗಿದೆ, ಫಸ್ಟ್ ಅದನ್ನ ಸರಿ ಮಾಡ್ಕೊಳ್ಳಿ. ಜನರೇ ಪ್ರಶ್ನೆ ಮಾಡ್ತಾ ಇದ್ದಾರೆ, ಇನ್ ಹೆಂಗ್ ನೀವು ಜನರ ಸಮಸ್ಯೆನ ಬಗೆಹರಿಸ್ತೀರಾ? ನಿಮ್ಮ ಕಚೇರಿ ಮುಂದೆ ಇರೋಂತ ಪ್ರಾಬ್ಲಮ್ ನಿಮ್ಗೆ ಸಾಲ್ವ್ ಮಾಡ್ಕೊಳ್ಳಿಕ್ ಆಗಿಲ್ಲ, ಇನ್ನು ಜನರ ಸಮಸ್ಯೆ ನೀವು ಬಗೆಹರಿಸ್ತೀರಾ ಅಂತ ಹೋಗಿ ಜನರು ಪ್ರಶ್ನೆ ಮಾಡಿದ್ರಷ್ಟೇ ಅಲ್ಲಿರುವಂತಹ ಸಮಸ್ಯೆ ಬಗೆಹರಿಯುತ್ತೆ. ಅಧಿಕಾರಿಗಳು ತಾವಾಗೆ ಹೋಗಿ ಸಮಸ್ಯೆನ ಬಗೆಹರಿಸುವಂತ ಮನ್ಸು ಕೂಡ ಮಾಡೋದಿಲ್ಲ. ನಿಮ್ಗದು ಬೇಕಾಗಿಲ್ಲ. ಗೌರ್ಮೆಂಟ್ ಇಂದ ಅಂದ್ರೆ ಸರ್ಕಾರದಿಂದ ಸ್ವಲ್ಪ ಸಂಬಳ ಬರುತ್ತೆ, ಸರಿಯಾದಂತಹ ಸಂದರ್ಭದಲ್ಲಿ ಅಥವಾ ಸರಿಯಾಗಿ ಒಂದು ಸಂಬಳ ಬಂದ್ರೆ ಮುಗೀತು. ಯಾರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಿಮಗೆ ತಲೆ ಕೆಡಿಸ್ಕೊಳ್ಳಲ್ಲ. ಸ್ಮಾರ್ಟ್ ಸಿಟಿ ಅಂತ ಕರಿತೀವಿ ಮಂಗಳೂರು. ಅಷ್ಟು ಕ್ಲೀನ್ ಆಗಿರುತ್ತೆ, ಅಷ್ಟು ಸ್ಮಾರ್ಟ್ ಸಿಟಿ ಅಂತ ಅದಕ್ಕೆ ಕರೆಯೋದು. ಅಂಥದ್ರಲ್ಲಿ ಅಂತಹ ಸಿಟಿಯನ್ನೇ ಗಬ್ಬೆದ್ದು ನಾರಿಸ್ತಾ ಇದ್ದೀರಾ ಅಂತಂದ್ರೆ ನಿಮ್ಗೆ ಏನ್ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಒಟ್ನಲ್ಲಿ ಅಧಿಕಾರಿಗಳಿಗೆ ಒಂದು ಕೊಳಕು ನೀರು ಕಣ್ಣಿಗಂತೂ ಕಾಣ್ತಾ ಇಲ್ಲ ಅನ್ಸುತ್ತೆ. ಜೊತೆಗೆ ಈಗ ಜನರು ಯಾವ ರೀತಿ ಮೂಗು ಮುಚ್ಕೊಂಡು ಓಡಾಡ್ತಾ ಇರ್ತಾರೆ, ಅದೇ ರೀತಿ ಅಧಿಕಾರಿಗಳು ಕೂಡ ಇನ್ನೇನು ಮೂಗು ಮುಚ್ಕೊಂಡು ಒಂದ್ 2 ನಿಮಿಷ ಆಫೀಸ್ ಒಳಗಡೆ ಹೋಗಿ ಕುತ್ಕೊಂಡ್ ಬಿಟ್ರೆ ತಣ್ಣಗೆ ಎಸಿ ಬರುತ್ತೆ. ಇದು ಯಾವ್ದು ಆಗ ಸಮಸ್ಯೆಗಳು ಗೊತ್ತಾಗಲ್ಲ. ಇನ್ನು ಆಫೀಸ್ ಒಳಗಡೆ ಕುತ್ಕೊಂಡ್ರೆ ಎಸಿ ಸರಿಯಾಗಿ ಬರೋದ್ರಿಂದ ನಮ್ಗೆ ಯಾವ್ದು ಗೊತ್ತೇ ಆಗಲ್ಲ ಅನ್ನೋ ಮನಸ್ಥಿತಿಲಿ ಇದ್ದೀರಾ ಅನ್ಸುತ್ತೆ. ಆದ್ರೆ ಪ್ರತಿನಿತ್ಯ ಜನರು ಓಡಾಡ್ಬೇಕಲ್ಲ. ಜನರು ಗೋಳ್ ಕೇಳೋರು ಯಾರು? ನೀವೇನೋ ಹೋಗಿ ಎಸಿ ರೂಮಲ್ಲಿ ಆರಾಮ್ಸೆ ಕುತ್ಕೊಳ್ತೀರಾ. ಆದ್ರೆ ಜನರು ಪ್ರತಿನಿತ್ಯ ಹೋಗಿ ಎಸಿ ರೂಮಲ್ಲಿ ಕೂರೋದಿಕ್ಕಾಗಲ್ವಲ್ಲ. ಈ ಬಿಸಿಲಲ್ಲಿ ಇದೇ ರಸ್ತೆಯಲ್ಲೇ ನಡ್ಕೊಂಡು ಹೋಗ್ಬೇಕು. ಸ್ವಲ್ಪ ಎಚ್ಚೆತ್ಕೊಳ್ಳಿ. ಗಾಢ ನಿದ್ರೆಯಲ್ಲಿದ್ರೆ ಆ ಒಂದು ನಿದ್ರೆಯಿಂದ ಎಚ್ಚೆತ್ಕೊಂಡು ನಿಮ್ಮ ಸುತ್ತಮುತ್ತ ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ, ಜನರ ಸಮಸ್ಯೆಗಳೇನು, ಅದೆಲ್ಲವನ್ನು ಕೂಡ ಕೇಳಿ ಸಾಲ್ವ್ ಮಾಡೋ ಕೆಲಸವನ್ನ ಅಧಿಕಾರಿಗಳು ಮಾಡಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.